ಅರೌಂಡ್ 11:30ಗೆ ನಾವು ರೆಸಾರ್ಟ್ ಚೆಕ್ ತುಂಬ ಇಂಪ್ರೂವ್ ಮಾಡಿದ್ದೇನೆ. ಮೊದಲೆಲ್ಲ ಅವ್ರು ಡಾನ್ಸ್ ಮಾಡ್ತಾ ಇರಲಿಲ್ಲ, ಈಗ ಮಾಡ್ತಿದ್ದಾರೆ. ಎಷ್ಟೇ ಪ್ರಾಬ್ಲಮ್ಸ್ ಇದ್ದರೂ ಕೆಲವೊಂದು ಮೂಮೆಂಟನ್ನು ಖುಷಿಯಾಗಿ ಎಂಜಾಯ್ ಮಾಡ್ಕೋತ ಈ ರೀತಿ. ಇದು ನಾನು, ಇದು ನನ್ನ ಮಗಳು, ಇದು ನನ್ನ ಗಂಡ. ನಾವೆಲ್ಲ ಹೊಂಟೇಪರಿ ಈಗ ರೆಸಾರ್ಟ್ ರೀ. ಯಾವ ರೆಸಾರ್ಟ್? MJ ಅವಿಯಾನ್. ಎಲ್ಲಿ ಬರ್ತೀವಿ? ಬನ್ನೇರಘಟ್ಟ ರೋಡ್. ಆ್ಯಕ್ಚುಲಿ ವೆನಸ್ ಡಿಸೈಡ್ ಮಾಡಿದ್ದೇವೆ ನಾವು. ಈಗ ಏನಿಲ್ಲ ಅಂದ್ರೆ ನಾವು ಬಿಜಾಪುರ ಇರಬೇಕಾಗಿತ್ತು, ಬಟ್ ನಮ್ಮ ಟ್ರೈನ್ ಟಿಕೆಟ್ ಸಿಗಲಿಲ್ಲ. ಸೊ ವೆನಸ್ಡೇ ನೈಟ್ ನಾವು ಡಿಸೈಡ್ ಮಾಡಿದ್ದೇವೆ ಬೇಡ ಬಿಜಾಪುರಕ್ಕೆ ಹೋಗೋದಾಗಲ್ಲ ಅಂದರೆ ಅಟ್ಲೀಸ್ಟ್ ರೆಸಾರ್ಟಿಗೆ ಹೋಗೋಣ ಅಂತ ತಿಳ್ಕೊಂಡು. ನಂಗೆ ರೆಸಾರ್ಟ್ ಹೋಗೋದು ಭಾಳ ಇಷ್ಟ. ಸೊ ನಾನೇ ಫೋರ್ಸ್ ಮಾಡಿದೆ ವೀರೇಶ್ವರಿ ರೆಸಾರ್ಟಿಗೆ ಹೋಗೋಣ ಅಂತ. ಅವ್ರ ಟ್ರಿಪ್ ಅಂದರು ಬೇಡ ಅಂದ್ಕೊಂಡು ರೆಸಾರ್ಟಿಗೆ ಹೋಗಿದ್ದೇವೆ. ಆ್ಯಕ್ಚುಲಿ ವೆನಸ್ಡೇ ನೈಟ್ ಡಿಸ್ಕಷನ್ ಆಯಿತು. ಥರ್ಸ್ಡೇ ರೆಸಾರ್ಟ್ ಯಾವ್ಯಾವುದಾವೆಲ್ಲ ನೋಡಿದ್ದೇವೆ. ನಮ್ಗೆ ಯಾವ ಇಷ್ಟ ಇದ್ದು ಆಲ್ರೆಡಿ ಬುಕ್ ಆಗಿತ್ತು. ಸೊ ಇದು ಅವ್ಯಾನ್ ಅಂತ ಚಲೋ ಅದ, ರಿವ್ಯೂ ಭಾಳ ಚಲೋ ಇತ್ತು. ಸೊ ನಿನ್ನೆ ಬುಕ್ ಮಾಡಿದ್ರು. ಓಕೆ ನೋಡಿ ಹೆಂಗಿದೆ, ರಿವ್ಯೂ ತುಂಬ ಚೆನ್ನಾಗಿದೆ. ಬರೀ ಬಿಜಾಪುರಕ್ಕೆ ಹೋಗೋಣ, ರೆಸಾರ್ಟಿಗೆ ಹೋಗೋಣ. ಯಾವಾಗ ಹೋಗೋದ್ರೆ ಬಿಜಾಪುರಕ್ಕೆ ಯಾವಾಗ ಹೋಗೋದಪ್ಪ ಚಾರ್ವಿ? ಇವಾಗ ಬುಕ್ ಮಾಡ್ಬೇಕು, ಇವಾಗ ಬುಕ್ ಮಾಡ್ಬೇಕು ಅಡ್ವಾನ್ಸ್, ಇಲ್ಲ ಟಿಕೆಟ್ ಸಿಗಲ್ಲ. 2 hours later. Thank you. Morning again 9 o'clock. Andre cricket, throw-ball, volleyball, badminton. So this kind of games. So ಇದು cave type bar ಇದು. Inside the cave bar ಇದೆ. Food, drinks, smoke, everything is available. Still night 10:30 is open. ರೆಸಾರ್ಟಿಗೆ ಬರೋಷ್ಟೇ ಲೇಟ್ ಆಗಿತ್ತು, ಅದು 2:30 ಆಗಿತ್ತು. ಆನ್ ದಿ ವೇನ ಊಟ ಮಾಡ್ಕೊಂಬಂದೇವೆ. ಅದನ್ನು ನಾನು ರೆಕಾರ್ಡ್ ಮಾಡಿಲ್ಲ, ಯಾಕಂದ್ರೆ ಆ ಮೂಮೆಂಟಲ್ಲಿ ಬರೀ ತುಂಬ ಹಠ ಮಾಡ್ತಿದ್ಲು. ಅವಳಿಗೆ ತುಂಬ ಇರಿಟೇಟ್ ಆಗಿಬಿಟ್ಟಿತ್ತು ಕಾರಲ್ಲಿ ಕೂತು. ಸೊ ಅದನ್ನು ನಾನು ರೆಕಾರ್ಡ್ ಮಾಡ್ಕೊಳಿಕ್ಕಾಗಲಿಲ್ಲ. ರೆಸಾರ್ಟಿಗೆ ಬರೋಷ್ಟೇ 2:30 ಆಗಿತ್ತು. ನಾವು ಬಂದುಬಿಟ್ಟು ಡಿಲೆಕ್ಸ್ ರೂಮ್ ತೊಗೊಂಡಿದ್ದೇವೆ. ಇದರಲ್ಲಿ 3 ಟೈಪ್ ಬರುತ್ತೆ. ಒಂದು ಡಿಲೆಕ್ಸು, ಒಂದು ಮಡ್ ರೂಮ್, ಇನ್ನೊಂದು ಮೋಸ್ಟ್ಲಿ ಸೂಪರ್ ಡಿಲೆಕ್ಸ್ ಅಂತ ಬರುತ್ತೆ. ನಾವು ಮಡ್ ರೂಮ್ ಅಂತ ತಿಳ್ಕೊಂಡು ಟ್ರೈ ಮಾಡಿದ್ವಿ, ಬಟ್ ನಮಗೆ ಲಾಸ್ಟ್ ಮೂಮೆಂಟಲ್ಲಿ ನಮ್ಗೆ ಯಾವುದೂ ಸಿಗಲಿಲ್ಲ. ಸೊ ಡಿಲೆಕ್ಸೇ ತೊಗೊಂಡೇವೆ. ಸೊ ಸರ್ ದೇರ್ ಇಸ್ ಇಂಟರ್ಕಾಮ್ ಇದೆ. ಇಲ್ಲಿ ನಿಮ್ಗೆ ಏನಾದರೂ ರೂಮಲ್ಲಿ ಇಶ್ಯೂಸ್ ಇದ್ದರೆ ರಿಸೆಪ್ಷನ್ 9ಗೆ ಕಾಲ್ ಮಾಡಿ. ಮತ್ತೆ ಏನಾದರೂ ರೂಮ್ ಸರ್ವಿಸ್ ಬೇಕಿದ್ರೆ, ಫುಡ್ ಆ್ಯಂಡ್ ಡ್ರಿಂಕ್ಸ್ ಬೇಕಿದ್ರೆ 730. ರೂಮಿಗೆ ಬರ್ತಾನೆ ಮಳೆ ಶುರು ಆಯಿತು. ತುಂಬ ಜೋರಾಗಿ ಬರ್ತಾ ಇತ್ತು, ಫುಲ್ ಡಾರ್ಕ್ ಆಗಿತ್ತು. ಬಟ್ ಹಾಫ್ ಆನ್ ಅವರ್ ಅಷ್ಟೇ ಮಳೆ ಬಂತು. ಅದೇ ಮೂಮೆಂಟಲ್ಲಿ ರೂಮ್ ಸರ್ವಿಸ್ದವ್ರು ಹೇಳಿದ್ರು ರೈನ್ ಡಾನ್ಸ್ ಸ್ಟಾರ್ಟ್ ಆಗಿದೆ, ನೀವು ಹೋಗ್ಬೋದು ಅಂತ. ಸೊ ರೈನ್ ಬರ್ತಾ ಇದ್ರು ಸದ್ಯಕ್ಕೆ ನಾನು ರೈನ್ ಡಾನ್ಸ್ ಮಿಸ್ ಮಾಡಲಿಲ್ಲ. ರೈನ್ ಡಾನ್ಸ್ ಮುಗಿತಾನೆ ಮಳೆನೂ ನಿಂತೋಯ್ತು. ಸೊ ರೂಮಿಗೆ ಹೋಗಿ ಫ್ರೆಶ್ ಆಗಿ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡೇವೆ. ಅದ್ರ ನಂತರ ಇದು ಪಾರ್ಕಿಗೆ ಕರ್ಕೊಂಬಂದೇವೆ. ಪಾರ್ಕಲ್ಲಿ ಆಟ ಆಡೋದು ಮುಗಿದ್ಮೇಲೆ ಮತ್ತೆ ಅನೌನ್ಸ್ ಆಯಿತು ವಾಟರ್ ಫಾಲ್ ಸ್ಟಾರ್ಟ್ ಆಗ್ತಿದೆ ಬನ್ನಿ ಅಂತ. ಸ್ವಿಮ್ಮಿಂಗ್ ಪೂಲ್ ಯಾವಾಗಲೂ ಓಪನ್ ಇರುತ್ತೆ, ಬಟ್ ವಾಟರ್ ಫಾಲ್ ಮಾತ್ರ ಓನ್ಲಿ ಡೈಲಿ 2 or 3 ಟೈಮ್ಸ್ ಅಷ್ಟೇ ಇರುತ್ತೆ. A few minutes later. ಸೊ ವಾಟರ್ ಫಾಲ್ ಮಸ್ತಿ ಮುಗಿದ್ಮೇಲೆ ಅಲ್ಲೇ DJ ಇತ್ತು, ಒಂದು ಸ್ವಲ್ಪ ಡಾನ್ಸ್ ಆಯ್ತೆಲ್ಲ ಮಾಡಿದೆವು ಸ್ವಿಮ್ಮಿಂಗ್ ಪೂಲ್ದಲ್ಲಿ. ಅದ್ರ ನಂತರ ಮತ್ತೆ ರೈನ್ ಡಾನ್ಸ್ ಶುರು ಆಯಿತು. ಸೊ ಇಲ್ಲಿ ಬಂದೇವೆ. ಇದು ಸೆಕೆಂಡ್ ಟೈಮು. 3:30 ಒಮ್ಮಿತ್ತು, ಈಗ ಮತ್ತೆ 5:30 ಅಂತ ಹೇಳಿದ್ರು, ಬಟ್ 6 o'clock ಆಗಿತ್ತು ಆಲ್ರೆಡಿ. ಸೊ ಅವಾಗ ಒಂದು ಹಾಫ್ ಆನ್ ಅವರ್ ಡಾನ್ಸ್ ಇತ್ತು. ಸೊ ವೀರೇಶ್ ಅವರು ತುಂಬ ಹೆಸಿಟೇಟ್ ಮಾಡ್ಕೋತಾರೆ ಡಾನ್ಸ್ ಮಾಡಲಿಕ್ಕೆ. ನಾನೇ ಅವ್ರಿಗೆ ಫೋರ್ಸ್ ಮಾಡ್ತೀನಿ, ಯಾಕಂದ್ರೆ ಇರೋದು ಒಂದು ಲೈಫ್. ಅವ್ರಿಗೆ ಇಷ್ಟ ಡಾನ್ಸ್ ಮಾಡೋದು ಇಷ್ಟ, ಬಟ್ ಬರೋದಿಲ್ಲ ಅಂದ್ಕೊಂಡು ಹೆಸಿಟೇಟ್ ಮಾಡ್ಕೋತಾರೆ.
ಅಂದರೆ ಸ್ಕೂಲ್ ಟೈಮ್ ಆಗಲಿ ಕಾಲೇಜ್ ಟೈಮ್ ಆಗಲಿ ಅವ್ರು ಡಾನ್ಸ್ ಮಾಡೇ ಇಲ್ಲ ಅಂತ, ಹೀಗಾಗಿ ಅವ್ರು ಡಾನ್ಸ್ ಮಾಡಿ ತುಂಬ ಹೆಸಿಟೇಟ್ ಮಾಡ್ಕೋತಾರೆ. ಬಟ್ ನಾನು ಡೇ ಬೈ ಡೇ ಅವ್ರಿಗೆ ತುಂಬ ಇಂಪ್ರೂವ್ ಮಾಡಿದ್ದೇನೆ. ಮೊದಲೆಲ್ಲ ಅವ್ರು ಡಾನ್ಸ್ ಮಾಡ್ತಾ ಇರಲಿಲ್ಲ, ಈಗ ಮಾಡ್ತಿದ್ದಾರೆ. ಸ್ಟೆಪ್ಸ್ ಈಗ ತುಂಬ ಚೆನ್ನಾಗಿ ಹಾಕ್ತಾ ಇದ್ದಾರೆ, ನೋಡ್ತಿರ್ಬೇಕು. ಮುಂಚೆ ಅಂತೂ ಅವ್ರಿಗೆ ಅದನ್ನೂ ಬರ್ತಾ ಇರಲಿಲ್ಲ. ಆ್ಯಕ್ಚುಲಿ ನಂದಾಗಲಿ ವೀರೇಶ್ ಅವ್ರದ್ದಾಗಲಿ ಒಂದೇ ಥೇರಿ, ಲೈಫ್ ಇರೋದು ಒಂದು ಟೈಮ್ ಅಷ್ಟೇ. ಅಂದರೆ ಈಗ ಹೋಯ್ತು ಅಂದರೆ ಇನ್ನೊಮ್ಮೆ ಬರೋದಿಲ್ಲ. ಸೊ ಇರೋವರೆಗೆ ನಮಗೇನು ಇಷ್ಟ, ಒಂದು ಗುಡ್ ವೇದಲ್ಲಿ ನಾವು ಏನದಲ್ಲ ಅದನ್ನ ಎಂಜಾಯ್ ಮಾಡೋಣ ಅಂತ ತಿಳ್ಕೊಂಡು ಅವ್ರು ನನಗೆ ಸಪೋರ್ಟ್ ತುಂಬ ಕೊಡ್ತಾರೆ, ನಾನು ಅವ್ರಿಗೆ ತುಂಬ ಸಪೋರ್ಟ್ ಕೊಡ್ತೇನೆ. ಸೊ ನಮ್ಮ ಲೈಫು ಈ ರೀತಿ ಎಷ್ಟೇ ಪ್ರಾಬ್ಲಮ್ಸ್ ಇದ್ದರೂ ಕೆಲವೊಂದು ಮೂಮೆಂಟನ್ನು ಖುಷಿಯಾಗಿ ಎಂಜಾಯ್ ಮಾಡ್ಕೋತ ಈ ರೀತಿ ನಾವು ನಮ್ಮ ಲೈಫನ್ನು ಸಾಗಿಸ್ತಾ ಇದ್ದೇವೆ. ರೈನ್ ಡಾನ್ಸ್ ಆದಮೇಲೆ ರೂಮಿಗೆ ಬಂದು ಹೆಡ್ ಬಾತ್ ತೊಗೊಂಡು ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡೇವೆ. ಸೊ ಅದಾದ ನಂತರ 7:30 ಆಗ್ತಾಯಿತ್ತು. ಸೊ ಇಂಡೋರ್ ಗೇಮ್ಸ್ ಏನಿದೆ ಅಂತ ತಿಳ್ಕೊಂಡು ನೋಡ್ಕೊಂಬರೋಣ, ಆಟ ಆಡೋಣ ಅಂತ ತಿಳ್ಕೊಂಡು 3 ಜನ ಹೋಗ್ತಾ ಇದ್ವಿ. ಆ ಮೂಮೆಂಟಲ್ಲಿ ವೀರೇಶ್ ಅವರು ಒಂದಿಷ್ಟು ಹಾಡು ಹಾಡ್ತಾಯಿದ್ರು ಮಸ್ತಿಯಲ್ಲಿ. ಸೊ ಅದನ್ನು ನಾನು ಒಂದ್ಸಲ ವೀರೇಶ್ ಅವರು ಎಷ್ಟು ಚೆನ್ನಾಗಿ ಹಾಡ್ತಾರೆ ಅನ್ಲಿಕ್ಕೆ ಒಂದು ಹಾಡು ನಿಮ್ಗೆ ಅಲ್ಲಿ ಅಪ್ಲೋಡ್ ಮಾಡ್ತೇನೆ ನೋಡಿ, ತುಂಬ ಚೆನ್ನಾಗಿ ಹಾಡ್ತಾರೆ ಇದು. ಬಟ್ ಮಸ್ತಿ ಒಳಗೆ ಏನೇನು ಹಾಡ್ತಾಯಿದ್ರು, ಅದಕ್ಕೆ ನಾನು ಮ್ಯೂಟ್ ಮಾಡಿದ್ದೇನೆ. ಎಲ್ಲಿ ಹೋದರೂ ಚಾರ್ವಿಗೆ ಯಾರಾದ್ರು ಫ್ರೆಂಡ್ ಸಿಕ್ಕೇ ಬಿಡ್ತಾರೆ. ಇಲ್ಲ ಯಾವುದೋ ನೀವು ಫ್ರೆಂಡ್ ಸಿಕ್ಕಿಡ್ರಿ ಹಾಕ್ರಿ. ಎಲ್ಲ ಕಲರ್ ನೀರು ವೈಟ್ ಮ್ಯಾಟ್ ಓಕೆ. ಆ್ಯಕ್ಚುಲಿ ಇವತ್ತು ಜಾಸ್ತಿ ವೆರೈಟೀಸ್ ಇಲ್ಲ, ಬಫೆ ಸಿಸ್ಟಮ್ ಇಲ್ಲ ಅಂತಿದ್ದಾರೆ. ಮೋಸ್ಟ್ಲಿ ಜನ ಜಾಸ್ತಿ ಇಲ್ಲ ಇವತ್ತು. ಸೊ ಅದಕ್ಕೆ ಅಲಕಾಟನೇ ನಾವು ಮಾಡಬೇಕು, ಪ್ರಿಫರ್ ಮಾಡಬೇಕು. ಚಾರ್ವಿ ಅವ್ರು ತಂದು ಹೇಳ್ತಾರೆ ಯಾವ ಸೂಪ್ ಬೇಕು, ಸ್ಟಾರ್ಟರ್ಸಲ್ಲಿ ಏನು ಬೇಕು, ಆಮೇಲೆ ಅವ್ರು ಕರ್ಡ್ ರೈಸ್ ಇದೆಯಲ್ಲ ಅಂತ ತಿಳ್ಕೊಂಡು ಸರ್ವ್ ಮಾಡ್ತಿದ್ದಾಳೆ. ಇಷ್ಟ ಆಗ್ತಿಲ್ಲ ವೆಯ್ಟ್ ಮಾಡಿ ಅಷ್ಟೇ. ಹಾಯ್, ಗುಡ್ ಮಾರ್ನಿಂಗ್. ಅವ್ರಿಗೆ 8:30 ಆಗ್ತಾಯಿದೆ. 11 ಗಂಟೆಗೆ ಚೆಕ್ಔಟ್ ಮಾಡಬೇಕು. ಬರೀ ಗುಡ್ ಸಾಕು ಪರಿ ಸಾಕಪ್ಪ. ಫಸ್ಟ್ ಬ್ಯಾಟಿಂಗ್ ಚಾರ್ವಿದು ಚಾಕೋಸ್, ಸೆಕೆಂಡ್ ವೀರೇಶ್ ಅವ್ರದ್ದು. ಇದೇನು ಲಸ್ಸಿ ಅದ ಹಿಂಗೆ ಅಲ್ಲ ರೀ, ಲಸ್ಸಿ ಅದ ರೀ ಅದು. ಲಸ್ಸಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರೂಮಿಗೆ ಹೋಗಿ ಎಲ್ಲನೂ ಪ್ಯಾಕ್ ಮಾಡಿದೆವು. ಯಾಕಂದರೆ 11 ಗಂಟೆಗೆ ನಮ್ಮ ಚೆಕ್ಔಟ್ ಇತ್ತು. ಸೊ ಎಲ್ಲ ಪ್ಯಾಕ್ ಮಾಡಿ ಅಷ್ಟೇ ಸ್ವಿಮ್ಮಿಂಗ್ ಪೂಲ್ ಮತ್ತು ರೈನ್ ಡಾನ್ಸ್ ಇತ್ತಲ್ವ, ಸೊ ಅದಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ವಾಪಸ್ ಸ್ವಿಮ್ಮಿಂಗ್ ಪೂಲ್ ಬಂದಿವೆ. ನಮ್ಮ ಚಾರ್ವಿ ಯಾಕಮ್ಮ ಸಿಡಿಕೆ ಹಾಕ ನಮ್ಮ ಚಾರ್ವಿ ಇಷ್ಟ ತನಕ ಆಟ ಆಡ್ಕೊಂಡು ಸುಮ್ಮನಿದ್ದೆಲ್ಲ ನಮ್ಮ ಚಾರ್ವಿ. ಏನಪ್ಪ ಚಾರ್ವಿ ಯಾಕಮ್ಮ ಸಿಡಕ್ಕೆ ಆಕೆ ನಗ್ಲಿಕ್ಕತ್ತಾಡ್ರಿ, ಶಿಟ್ ಮಾಡ್ಕೊಂಡಿಲ್ಲ ರೀ. ಇಲ್ಲ, ಈಗ ಶಿಟ್ ಮಾಡ್ಕೊಂಡ್ಲು. ನಂಗೆ ಅನ್ಕೊಂಡು ಸಿಟ್ ಮಾಡ್ಕೊಂತಾಳ ಅವಳು. ನಿಜವಾಗ್ಲೂ ಖುಷಿ ಆಗೈತಾಳ. ಏನಪ್ಪ ಆಗಿಲ್ಲ ಮೈಕ್ರೋ ಆಕೆಗೆ ಅಲ್ಲೇ ತಗೋದಿತ್ರಿ ಎಳ್ನೀರು. ಏನಿಲ್ಲ, ಇಲ್ಲೆಲ್ಲಿ ನೆಕ್ಸ್ಟ್ ಬರ್ತಪ್ಪ ನಾವು BRN ಎಕ್ಸ್ಪೋರ್ಟ್. ಅರೌಂಡ್ 11:30ಗೆ ನಾವು ರೆಸಾರ್ಟ್ ಚೆಕ್ಔಟ್ ಮಾಡ್ತೇವೆ. ಸೊ ಅಲ್ಲಿಂದ ನಮ್ಮ ಮನೆ ಬರಬೇಕಂದ್ರೆ ಏನಲ್ಲ ಅಂದರೆ 3 ಅವರ್ಸ್ ಆಗುತ್ತೆ. ಯಾಕಂದರೆ ಹಂಗೆ ನೋಡಿದ್ರೆ 2 ಅವರ್ಸು, ಬಟ್ ಟ್ರಾಫಿಕ್ ಜಾಸ್ತಿ ಇರುತ್ತಲ್ಲ ಸಂಡೇಕ್ಕೆ, ಸೊ 3 ಅವರ್ಸು. ಸೊ ಅಲ್ಲಿಂದ ಬಂದಮೇಲೆ ಮನೆಗೆ ಬಂದು ಅಡುಗೆ ಮಾಡೋದು ಆಗೋಂಗಿಲ್ಲ ಅಂದ್ಕೊಂಡು ಆನ್ ದಿ ವೇ ಊಟ ಮಾಡಿದ್ದೇವೆ. ಚಾರ್ವಿಗೆ ಸಿಸ್ಲಿಂಗ್ ಬ್ರೌನಿ ಯಾವುದು ಗೊತ್ತಿರಲಿಲ್ಲ. ಸೊ ಫಸ್ಟ್ ಟೈಮ್ ಅವ್ರು ಟೇಸ್ಟ್ ಮಾಡಿದ್ದು. ಇದು ಫಸ್ಟ್ ಟೈಮ್ ಹಾಕಿನ್ರಿ, ಫಸ್ಟ್ ಟೈಮ್ ಈಗ ಬೇರೆ ಯಾವುದು ತೊಗೊಂಗಿಲ್ಲಲ್ರಿ, ಬರೀ ಚಾಕ್ಲೇಟ್ ಏನಾಗಲ್ಲ. ಹಿಂಗೆ ನೋಡಿದೆ ಹಿಂಗಿರ್ಬೇಕು. ಒಂದು ಸ್ವಲ್ಪ ಬರ್ತದೆ ಬಿಸಿ, ಬಟ್ ಅದು ಐಸ್ ಕ್ರೀಮ್ ಜೊತೆ ಇರುತ್ತೆ, ಸ್ಟಾರ್ಟಿಂಗ್ ಸ್ವಲ್ಪ ಇರುತ್ತೆ. ಸೊ ಇಲ್ಲಿಗೆ ನಾನು ನಂದು ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನನ್ನ ವೀಡಿಯೋಗೆ ಲೈಕ್ ಕಮೆಂಟ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು.